ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಕಳೆದ ಎಪಿಸೋಡ್ನಲ್ಲಿ ನಿಧಿಗೆ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿರುತ್ತೆ. ರಿಯಾ ನಂಬರ್ಗೂ ಕೂಡ ಅದೇ ಸೇಮ್ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿರುತ್ತೆ. ಹಾಗಾದ್ರೆ ಈ ಅನ್ನೋನ್ ನಂಬರ್ ಕಾಲ್ ಯಾರ್ದು? ರಿಯಾ ಮತ್ತೆ ನಿಧಿ ಇಬ್ರು ಅದೇ ರೂಮಲ್ಲಿ ಇರ್ತಾರೆ. ರಿಯಾ ಪ್ರಜ್ಞೆ ತಪ್ಪಿ ಐಸಿಯುಗೆ ಅಡ್ಮಿಟ್ ಆಗಿರ್ತಾಳೆ. ಈ ಕಡೆ ನಿಧಿಗೆ ಒಂದಷ್ಟು ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ ಆಗ್ತಿರತ್ತೆ. ಈಗ ಕತೆ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಧಿ ನಂಬರ್ಗೆ ರಿಯಾ ಫೋನ್ಗೆ ಬಂದಿದ್ದ ಸೇಮ್ ಅನ್ನೋನ್ ನಂಬರ್ ಇಂದಾನೇ ಕಾಲ್ ಬಂದಿರುತ್ತೆ. ರಚನಾ ಆ ಕಾಲ್ ರಿಸೀವ್ ಮಾಡ್ಬೇಡ ಅಂದ್ರೂ ಕೂಡ ನಿಧಿ ಕಾಲ್ ರಿಸೀವ್ ಮಾಡೇ ಬಿಟ್ಟಿರ್ತಾಳೆ. ಫೋನ್ನ ಕಿವಿಯಲ್ಲಿ ಇಟ್ಕೊಳ್ತಾಳೆ. ಹೊರಗಡೆ ಎಲ್ಲ ಶಬ್ದವೂ ನಿಶಬ್ದವಾಗಿರುತ್ತೆ. ಭಯದ ಬೆವರಿನಲ್ಲಿ ಬೆವರ್ತಾ ಇರ್ತಾರೆ ನಿಧಿ ಮತ್ತೆ ರಚನಾ. ಇಬ್ರ ಕೈ ಕಾಲು ನಡುಗ್ತಾ ಇರತ್ತೆ. ತುಟಿಗಳು ಒಣಗ್ ಹೋಗಿರತ್ತೆ. ನಿಧಿ ಮೆಲ್ಲ ಧ್ವನಿಯಲ್ಲಿ ಹಲೋ ಅಂತಾಳೆ. ಆ ಕಡೆಯಿಂದ ಒಂದು ಕರ್ಕಶ ಧ್ವನಿಯಲ್ಲಿ ಅಳುವ ಶಬ್ದ ಕೇಳಿಸತ್ತೆ. ಅದನ್ನ ಕೇಳಿಸ್ಕೊಳ್ತಿದ್ದಂಗೆ ಭಯದಲ್ಲಿ ಇರೋ ಬರೋದನ್ನೆಲ್ಲ ಬಿಟ್ಟು ಅಲ್ಲಿಂದ ಓಡ್ ಹೋಗ್ತಾರೆ ರಚನಾ ಮತ್ತೆ ನಿಧಿ. ಗಾಬರಿಯಲ್ಲಿ ಓಡೋಗುವಾಗ ಡೋರ್ನ ಒಂದು ಚೂಪು ಭಾಗ ನಿಧಿ ಕೈಗೆ ಗಾಯ ಮಾಡುತ್ತೆ. ನಿಧಿ ಹಾಗೂ ರಚನಾ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡ್ ಹೋಗ್ತಾರೆ. ರಿಯಾ ಮತ್ತೆ ರಚನಾ ಗಾಬರಿಯಲ್ಲಿ ಹಿಂದೆ ಒಂದು ಕ್ಷಣ ಕೂಡ ತಿರುಗ್ ನೋಡ್ದೆ ತನ್ನ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಡ್ತಾರೆ. ಭಯದಲ್ಲಿ ಸುಸ್ತಾದ ಇಬ್ರು ಉಸಿರು ಏರುಪೇರು ಆಗಿರುತ್ತೆ. ಆಗ ರಚನಾ ನಿಧಿ ಕೈ ನೋಡ್ತಾಳೆ. ನಿಧಿ ಕೈಯಿಂದ ರಕ್ತ ಸುರಿತಾ ಇರೋದನ್ನ ನೋಡಿ, ಏನೇ ಇದು, ನಿನ್ ಕೈಯಿಂದ ರಕ್ತ ಬರ್ತಾ ಇದೆ, ಏನ್ ಮಾಡ್ಕೊಂಡೆ ಅಂತ ಕೇಳ್ತಾಳೆ. ಗಾಬರಿಯಿಂದ ನಿಧಿ ತನ್ನ ಕೈನ ನೋಡ್ಕೊಳ್ತಾಳೆ. ಅವಳ ಗಾಯ ಆಗಿರೋ ಕೈಯಿಂದ ಒಂದೊಂದೇ ಡ್ರಾಪ್ ಬ್ಲಡ್ ನೆಲಕ್ ಬೀಳ್ತಾ ಇರತ್ತೆ. ನಿಧಿ ಭಯದಲ್ಲಿ ನಾನಿಲ್ಲಿರಲ್ಲ, ನನ್ ಮನೆಗೆ ಹೋಗ್ಬೇಕು, ನಾನಿಲ್ಲಿರಲ್ಲ ಅಂತ ಅಳೋದಕ್ ಶುರು ಮಾಡ್ತಾಳೆ. ಅವಳ ಪರಿಸ್ಥಿತಿ ನೋಡಿ ರಚನನ್ಗೆ ಭಯ ಆಗತ್ತೆ. ನಿಧಿನ ಅಪ್ಪಿಕೊಂಡು ಸಮಾಧಾನ ಮಾಡ್ತಾ, ಈಗ ಮಲ್ಕೋ ನಿಧಿ, ಬೆಳಗ್ಗೆ ಮಾತಾಡೋಣ, ಏನೂ ಆಗಲ್ಲ, ಆರಾಮಾಗಿ ಮಲ್ಕೋ ಅಂತ ಹೇಳ್ತಾಳೆ. ಬೆಳಗ್ಗೆ ಓಡನ್ ಹತ್ರ ನಡೆದಿರೋ ಎಲ್ಲಾ ವಿಷಯನೂ ಹೇಳೋಣ ಅಂತ ನಿಧಿ ಮತ್ತೆ ರಚನಾ ಬೆಳಕಾಗೋದನ್ನೇ ಕಾಯ್ತಾ ಇರ್ತಾರೆ. ಇಡೀ ರಾತ್ರಿ ಅದೇ ಭಯದಲ್ಲಿ ಕಳೀತಾರೆ. ಮಾರನೇ ದಿನ ಬೆಳಗ್ಗೆ ಹಾಸ್ಟೆಲ್ನಲ್ಲಿ ಎಲ್ಲಾ ಹುಡುಗಿರು ದಿನನಿತ್ಯದಂತೆ ಗಜ್ಜಿ ಗಜ್ಜಿ ಅಂತ ಶಬ್ದ ಮಾಡ್ತಾ ಓಡಾಡ್ತಾ ಇರ್ತಾರೆ. ಆ ಗಲಾಟೆಗೆ ಮಲಗಿದ್ದ ರಚನನಿಗೆ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ಪಕ್ಕದಲ್ಲಿ ನಿಧಿ ಕಾಣಿಸ್ತಿರಲ್ಲ. ಇಲ್ಲೇ ಮಲಗಿದ್ಲಲ್ಲ, ಎಲ್ಲೋದ್ಲಿ ಇವಳು ಅಂತ ಒಂದೇ ಸಮನೆ ಗಾಬರಿಯಲ್ಲಿ ರಚನಾ ಎದ್ದು ರೂಮ್ ಹೊರಗಡೆ ಬಂದು ಅವಳನ್ನ ಹುಡ್ಕೋದಕ್ ಶುರು ಮಾಡ್ತಾಳೆ. ಆದ್ರೆ ರಚನಾ ಎಷ್ಟೇ ಹುಡುಕಿದ್ರು ನಿಧಿ ರಚನನ್ಗೆ ಎಲ್ಲೂ ಕಾಣಿಸೋದಿಲ್ಲ. ಕೊನೆಗೆ ನಿಧಿ ರೂಮ್ ಹತ್ರನೇ ಹೋಗಿ ಹುಡ್ಕೋಣ ಅಂತ ಸಿಕ್ಕಾಪಟ್ಟೆ ಹೆದರ್ಕೊಂಡು ನಡಕ್ತಾ ನಿಧಿ ಇರೋ ರೂಮ್ ಹತ್ರ ಬರ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ನಿಧಿ ತನ್ನ ಮೊಬೈಲ್ ಹಿಡ್ಕೊಂಡು ಫೇಸ್ಬುಕ್ ಲೈವ್ ನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ರಚನಾ ಅದನ್ನ ನೋಡಿ, ನಿಧಿ ಏನಿದು, ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾಳೆ. ನಿಧಿ ರಚನನ ನೋಡಿ, 1 ಸೆಕೆಂಡ್ ಗೈಸ್ ಅಂತ ಲೈವ್ ನಲ್ಲಿ ಹೇಳಿ, ರಚನಾ ಬಾ ಇಲ್ಲಿ, ನಾನ್ ನಿನ್ನ ನನ್ನ ಫೇಸ್ಬುಕ್ ಫ್ರೆಂಡ್ಸ್ಗೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬಾ ಅಂತ ಕರೆದು ಫೇಸ್ಬುಕ್ ಲೈವ್ ನಲ್ಲಿ ಹಲೋ ಗಾಯ್ಸ್, ಇವಳು ನನ್ನ ಫ್ರೆಂಡ್ ರಚನಾ ಅಂತ ಹೇಳ್ತಾಳೆ. ರಚನಾ ವಿಯರ್ಡ್ ಆಗಿ ನಿಧಿನ ನೋಡ್ತಾಳೆ. ಆಗ ರಚನಾ, ನಿಧಿ ಸಾಕ್ ನಿಲ್ಸು ಅಂತ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ದೆ ಅದ್ರ ಬಗ್ಗೆ ಕೇರ್ ಕೂಡ ಮಾಡ್ದೆ ನಿಧಿ ಲೈವ್ ನಲ್ಲಿ ತನ್ನ ಪಾಡ್ಗೆ ತಾನು ಮಾತಾಡೋದನ್ನ ಕಂಟಿನ್ಯೂ ಮಾಡ್ತಾಳೆ. ಆಗ ರಚನಾ, ನಿಧಿ ಸ್ಟಾಪ್ ದಿಸ್ ನಾನ್ಸೆನ್ಸ್ ಯಾ ಅಂತ ರೇಗ್ಬಿಡ್ತಾಳೆ. ಆಗ ನಿಧಿ ಒಂದು ಕ್ಷಣ ಗಾಬರಿಯಾಗಿ ಫೇಸ್ಬುಕ್ ಲೈವ್ ನ ಸಡನ್ ಆಗಿ ಸ್ಟಾಪ್ ಮಾಡ್ತಾಳೆ. ರಚನಾಗೆ ವಾಟ್ ಹ್ಯಾಪೆಂಡ್, ಏನ್ ನಿನ್ ಪ್ರಾಬ್ಲಮ್ಮು ಅಂತ ರೂಡ್ ಆಗಿ ಕೇಳ್ತಾಳೆ. ಆಗ ರಚನಾ, ಏನ್ ಮಾತಾಡ್ತಿದ್ಯಾ ನೀನು, ನೀನೇನ ಇದು ಅಂತ ಅಂದಾಗ ನಿಧಿ, ಏನಾಯ್ತು ರಚನಾ ಅಂತ ಕೇಳ್ತಾಳೆ. ರಾತ್ರಿ ಏನೆಲ್ಲ ಆಯ್ತು ಅಂತ ನೆನಪು ಮಾಡ್ಕೊ ಅಂತ ಹೇಳ್ದಾಗ ನಿಧಿ, ಅಯ್ಯೋ ಸ್ವಲ್ಪ ಏಟಾಗಿದೆ ಅಷ್ಟೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಈ ತರ ಮಾತಾಡ್ತಿರೋ ನಿಧಿನ ನೋಡಿ ರಚನನ್ಗೆ ಆಶ್ಚರ್ಯ ಆಗುತ್ತೆ. ಏನ್ ಆಟ ಆಡ್ತಿದ್ಯಾ ನಿಧಿ, ನಿನ್ನೆ ರಾತ್ರಿ ನಾವು ಈ ರೂಮಿಗೆ ಬಂದಾಗ ಲೈಟ್ ಸಡನ್ ಆಗಿ ಆಫ್ ಆಯ್ತು, ವಾರ್ಡ್ರೋಬ್ ಅಲ್ಲಿ ನಿನ್ ಫೋಟೋ ಸಿಕ್ಕಿದ್ದು, ನಿನ್ ಫೋನ್ಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿದ್ದು, ಇದೆಲ್ಲ ಮರ್ತೋಯ್ತಾ ಅಂತ ಕೇಳ್ದಾಗ ನಿಧಿ ಮುಗುಳ್ನಗ್ತಾ, ಅಯ್ಯೋ ನಿನಗೂ ನನಗ್ ಬಿದ್ದಿರೋ ತರನೇ ಕನ್ಸ್ ಬಿದ್ದಿದೆ ಅಂತ ಅನ್ಸತ್ತೆ. ನಿನ್ ರೂಮ್ ನಲ್ಲಿ ಸೊಳ್ಳೆ ಕಾಟ, ರಾತ್ರಿ ನಿದ್ದೆ ಬರ್ಲಿಲ್ಲ, ಅದಕ್ಕೆ ನಾನು ಎದ್ದು ನನ್ ರೂಮಿಗೆ ಬಂದೆ. ನಿನ್ನ ಎಬ್ಸೋಣ ಅಂತ ಅನ್ಕೊಂಡೆ, ಬಟ್ ಆರಾಮಾಗಿ ಮಲಗಿದ್ಯಲ್ಲ, ಸೊ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಎಬ್ಬಸ್ಲಿಲ್ಲ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತಾಳೆ. ರಚನಾಗೆ ನಿಧಿ ಬಿಹೇವಿಯರ್ಸ್ ನೋಡಿ, ಅವಳು ಮಾತಾಡಿದ್ ನೋಡಿ ತುಂಬಾ ಹೆದರಿಕೆ ಆಗತ್ತೆ. ಏನೇ ಹುಡುಗಿ ಇಷ್ಟರ ಮಾತಾಡ್ತಿದ್ದಾಳಲ್ಲ ಅಂತ ಅನ್ಕೊಳ್ತಾಳೆ. ನಿಧಿ ಮಾತ್ರ ಏನೋ ಆಗೇ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಿರ್ತಾಳೆ. ರಚನಾ ಮನ್ಸಲ್ಲಿ ಏನೇ ಹುಡುಗಿ ಹೀಗೆ ಹೇಳ್ತಿದ್ದಾಳಲ್ಲ ಅಂತ ರೂಮಿಂದ
ಸುತ್ತಮುತ್ತ ನೋಡ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ರಾತ್ರಿ ನಿಧಿ ಕೈಗೆ ಪೆಟ್ಟು ಬಿದ್ದು ನೆಲಕ್ಕೆ ರಕ್ತ ಬಿದ್ದಿರತ್ತೆ. ಅದನ್ನ ಗಮನಿಸ್ತಾಳೆ. ಆಗ ರಚನಾಗೆ ನಿಧಿಗೆ ಏನೋ ಆಗಿದೆ ಅಂತ ಡೌಟ್ ಬರುತ್ತೆ. ರಚನಾ ಅವಳ ರೂಮ್ಗೆ ವಾಪಸ್ ಹೋಗಿ ನಿಧಿ ಯಾಕೆ ಈ ತರ ಆಡ್ತಿದ್ದಾಳೆ ಅಂತ ನಿಧಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣ ರಿಯಾಳ ಪರಿಸ್ಥಿತಿ ನೆನಪಾಗಿ ರಿಯಾ ಫೋನ್ ಎತ್ಕೊಳ್ತಾಳೆ. ಇಲ್ಲೇನ್ ನಡೀತಿದೆ? ಈ ಹಾಸ್ಟೆಲ್ ಅಲ್ಲೆಲ್ಲ ನಡೀತಾ ಇರೋದು ನಿಜಾನ ಸುಳ್ಳ? ಏನು ಅರ್ಥ ಆಗಲ್ಲ. ಇದನ್ನ ತಿಳ್ಕೊಬೇಕು ಅಂತ ರಚನಾ ಏನಾದ್ರೂ ಒಂದ್ ದಾರಿ ಹುಡುಕ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಆಗ ಅವಳಿಗೆ ಇದ್ರ ಬಗ್ಗೆ ನಾನು ರಿಯಾನ ಕೇಳಿದ್ರೆ ರಿಯಾ ನನಗೆ ಸತ್ಯ ಹೇಳ್ಬೋದು. ಈ ಸತ್ಯ ಗೊತ್ತಿರೋ ಒಂದೇ ಒಂದು ವ್ಯಕ್ತಿ ಅಂದ್ರೆ ರಿಯಾ ಒಬ್ಳೆ ಅನ್ಸತ್ತೆ. ಮೊದ್ಲು ಹೋಗಿ ಅವಳನ್ನ ಮೀಟ್ ಮಾಡ್ಬೇಕು ಅಂತ ಫೋನ್ನ ನೆಪ ಮಾಡ್ಕೊಂಡು ಫೋನ್ ಕೊಡೋದಕ್ಕೆ ರಚನಾ ರಿಯಾನ ಮೀಟ್ ಮಾಡಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ರಚನಾ ಹಾಸ್ಪಿಟ್ಲಿಗೆ ಹೋಗಿ ರಿಯಾ ಇರೋ ವಾರ್ಡ್ಗೆ ಹೋಗಿ ನೋಡ್ತಾಳೆ. ಆದ್ರೆ ರಿಯಾ ಅಲ್ಲಿರೋದಿಲ್ಲ. ವಾಶ್ರೂಮ್ ಹೋಗಿರ್ಬೇಕು ಅಂತ ಕಾಯ್ತಾಳೆ. ತುಂಬಾ ಹೊತ್ತಾದ್ರೂ ರಿಯಾ ಅಲ್ಲಿಗೆ ಬರೋದೇ ಇಲ್ಲ. ವಾಶ್ರೂಮ್ಗೆ ರಚನಾ ಹೋಗಿ ನೋಡ್ತಾಳೆ. ಆದ್ರೆ ಅಲ್ಲೂ ಕಾಣಿಸೋದಿಲ್ಲ. ಆಗ ರಚನಾ ರಿಯಾನ ಬೇರೆ ರೂಮ್ಗೆ ಶಿಫ್ಟ್ ಮಾಡಿರ್ಬೋದೇನೋ ಅಂತ ಅನ್ಕೊಂಡು ನರ್ಸ್ ಹತ್ರ ಹೋಗಿ ಕೇಳ್ತಾಳೆ. ಆಗ ನರ್ಸ್, ಅಲ್ಲೇ ಇರ್ಬೇಕು ಮೇಡಮ್, 10 ನಿಮಿಷದ ಹಿಂದೆ ಅಷ್ಟೇ ನಾನು ಡ್ರಿಪ್ಸ್ ಚೇಂಜ್ ಮಾಡ್ಬಿಟ್ಟು ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂತ ರಿಯಾ ಇದ್ದ ವಾರ್ಡ್ಗೆ ನರ್ಸ್ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಡ್ರಿಪ್ಸ್ ಬಾಟಲ್ ಪೈಪ್ಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರತ್ತೆ. ಸುತ್ತಮುತ್ತಲು ಎಲ್ಲಿ ನೋಡಿದ್ರು ರಿಯಾ ಕಾಣಿಸಲ್ಲ. ಎಲ್ರೂ ರಿಯಾನ ಎಲ್ಲಾ ಕಡೆ ಹುಡುಕ್ತಾರೆ, ಆದ್ರೆ ಎಲ್ಲೂ ಕಾಣಿಸಲ್ಲ. ನಿಜವಾಗ್ಲೂ ರಿಯಾ ಮಿಸ್ ಆಗಿರ್ತಾಳೆ. ರಿಯಾಳನ್ನ ಮೀಟ್ ಮಾಡೋಕೆ ಬಂದಿದ್ದ ರಚನಾಗೆ ರಿಯಾ ಮಿಸ್ ಆಗಿರೋ ವಿಷಯದಿಂದ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ನಡೆಯೋಕೆ ಆಗ್ದಿರೋ ಪರಿಸ್ಥಿತಿಲಿದ್ದಿದ್ ರಿಯಾ ಎಲ್ಲೋ ಆಚೆ ಹೋಗಿರೋಕೆ ಹೇಗ್ ಸಾಧ್ಯ? ಹಾಗಾದ್ರೆ ರಿಯಾ ಎಲ್ಲಿಗೆ ಹೋಗಿರ್ಬೋದು ಅಂತ ರಚನಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮುಂದೆ ಏನಾಗತ್ತೆ? ಸತ್ಯ ತಿಳ್ಕೊಳ್ಳೇಬೇಕು ಅಂತ ರಚನಾ ರಿಯನ್ನ ಭೇಟಿ ಮಾಡಕ್ಕೆ ಹಾಸ್ಪಿಟ್ಲಿಗೆ ಬಂದಿರ್ತಾಳೆ. ಆದ್ರೆ ರಿಯಾ ಹಾಸ್ಪಿಟ್ಲಿಂದ ಮಿಸ್ ಆಗಿದ್ದಾಳೆ. ಹಾಗಾದ್ರೆ ರಿಯಾ ಎಲ್ಲಿ ಹೋಗಿರ್ಬೋದು? ಇದೆಲ್ಲದ್ರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವ್ ಯಾರಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ದು ನಿಮ್ಗೂ ಕೂಡ ಈ ತರ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.